ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರಗಳು. ಕನಸನ್ನು ಕಂಡವರೆಲ್ಲ ಅದನ್ನು ನನಸಾಗಿಸದೇ ಇರಲು ಮುಖ್ಯ ಕಾರಣ ಅವರು ಅದರಲ್ಲಿ ನಂಬಿಕೆ ಇಡದಿರುವುದು. ನಿಮ್ಮ ಕನಸಿನಲ್ಲಿ ನಿಮಗೆ ನಂಬಿಕೆ ಇರಬೇಕು. ನಾನು ಅದನ್ನು ಸಾಕಾರಗೊಳಿಸುತ್ತೇನೆ ಎಂಬ ವಿಶ್ವಾಸ ಇರಬೇಕು. ಇಲ್ಲದಿದ್ದರೆ ಕನಸು ಕನಸಾಗಿಯೇ ಇರುತ್ತದೆ. ಆತ್ಮವಿಶ್ವಾಸ ಅನ್ನುವುದು ಹೊರಗೆಲ್ಲೂ ಸಿಗುವಂಥದ್ದಲ್ಲ, ಅಥವಾ ಯಾರೋ ನಮ್ಮೊಳಗೆ ತುಂಬುವಂಥದ್ದು ಅಲ್ಲ. ಅದನ್ನು ನಾವೇ ನಮ್ಮೊಳಗೆ ಪ್ರತಿ ಕ್ಷಣವೂ ತುಂಬಿಕೊಳ್ಳುತ್ತಿರಬೇಕು. ನಾವೇ ನಮ್ಮಲ್ಲಿ ಪ್ರೇರಣೆಯನ್ನು ತುಂಬಿಕೊಳ್ಳುತ್ತಿರಬೇಕು. ಆತ್ಮವಿಶ್ವಾಸ ಇದ್ದಲ್ಲಿ ಗದ್ದಲವಿರುವುದಿಲ್ಲ, ಅಲ್ಲಿ ಮೌನವಿರುತ್ತದೆ. ಅದೇ ಅನಿಶ್ಚಿತತೆ, ಗೊಂದಲಗಳು ಇದ್ದಲ್ಲಿ ಗಲಾಟೆಗಳಿರುತ್ತವೆ. ಒಬ್ಬ ವ್ಯಕ್ತಿ ಸಹಜವಾಗಿ ಶಾಂತವಾಗಿದ್ದಾರೆ ಅಂದರೆ ಆತನ ಆತ್ಮವಿಶ್ವಾಸದ ಪ್ರತೀಕವದು. ನಿಂದನೆ, ಟೀಕೆ, ತೆಗಳಿಕೆಗಳಿಗೆಲ್ಲ ನೀವು ಉತ್ತರಿಸುತ್ತಾ ಇದ್ದರೆ ಸದಾ ಅದೊಂದೇ ಕೆಲಸವನ್ನು ಮಾಡುತ್ತಾ ಇರಬೇಕಾಗುತ್ತದೆ. ಟೀಕೆಗಳನ್ನು ಕೇಳಿಸಿಕೊಳ್ಳಬೇಕು. ಅವುಗಳಿಂದ ನಾವು ತಿದ್ದುಕೊಳ್ಳುವುದಿದ್ದರೆ ತಿದ್ದುಕೊಳ್ಳಬೇಕು. ನಂತರ ಅದನ್ನು ಕೇಳಿಯೇ ಇಲ್ಲ ಎಂಬಂತೆ ನಿಮ್ಮ ಪಾಡಿಗೆ ನೀವಿರಬೇಕು. ಹೆಚ್ಚು ಹಣ ಸಂಪಾದಿಸುವ ಭರದಲ್ಲಿ ನಿಮ್ಮ ಮನೆ, ಕುಟುಂಬ ಮತ್ತು ಆರೋಗ್ಯವನ್ನು ನಿರ್ಲಕ್ಷಿಸದಿರಿ. ಹಣ ಎಂಬುವುದು ಶಾಶ್ವತವಲ್ಲ. ಹಣ ಬರುತ್ತದೆ ಹೋಗುತ್ತದೆ. ಆದರೆ ಪ್ರೀತಿ, ವಾತ್ಸಲ್ಯ ಮತ್ತು ಗೌರವ, ಆರೋಗ್ಯ ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸುವುದು ತುಂಬ ಕಷ್ಟ. ಜೀವನದಲ್ಲಿ ನಿಮ್ಮ ಸಾಧನೆಗೆ ನಿಮ್ಮ ದೌರ್ಬಲ್ಯವನ್ನು ಮರೆಸುವ ಶಕ್ತಿ ಇದೆ. ಈ ಜಗತ್ತು ಸಾಧನೆಗೆ ತಲೆಬಾಗುತ್ತದೆ. ನಿಮ್ಮದು ಯಾವುದೇ ಕ್ಷೇತ್ರವಿರಬಹುದು. ಸಾಧನೆ ಮಾಡದೆ ವಿಶ್ರಮಿಸಬೇಡಿ. ನಿಮ್ಮ ನಂತರವೂ ಸಾಧನೆಯೊಂದೇ ಮಾತನಾಡುತ್ತದೆ. ನಮ್ಮ ಬಹುದೊಡ್ಡ ಸಮಸ್ಯೆ ಅಂದರೆ ಸಾಕಷ್ಟು ಸಮಯವಿದೆ ಬಿಡು ಎಂದು ಅಂದುಕೊಳ್ಳುವುದು. ಸಮಯದಷ್ಟು ವೇಗವಾಗಿ ಯಾವುದೂ ಹೋಗುವುದಿಲ್ಲ. ಉಳಿದಿದ್ದೆಲ್ಲವನ್ನು ನಿಲ್ಲಿಸಬಹುದು, ಆದರೆ ಸಮಯ ನಿಲ್ಲುವುದಿಲ್ಲ. ಆದ್ದರಿಂದ ಸಮಯದ ವಿಷಯದಲ್ಲಿ ಉಡಾಫೆ ಬೇಡ. ಬರೆದಿದ್ದನ್ನು ಅಳಿಸಬಹುದು, ಆದರೆ ಆಡಿದ ಮಾತನ್ನು ಅಳಿಸಿ ಹಾಕಲು ಆಗುವುದಿಲ್ಲ. ಆದ್ದರಿಂದ ಮಾತನ್ನು ಆಡುವಾಗ ಎಚ್ಚರವಿರಲಿ. ಅದರಲ್ಲೂ ಸಿಟ್ಟು ಬಂದಾಗ ಮಾತಾಡಲೇಬಾರದು. ಏನು ಮಾತಾಡುತ್ತೇವೆ ಎಂಬುದೇ ಗೊತ್ತಿರುವುದಿಲ್ಲ. ಮುಪ್ಪಿನಲ್ಲಿ ನೀವು ಎಲ್ಲಿ ಕೂತಿದ್ದೀರಿ ಎಂಬುದನ್ನು ನೋಡಿ. ನೀವು ಯೌವನದಲ್ಲಿ ಎಲ್ಲಿ ನಿಂತಿದ್ದೀರಿ ಎಂಬುದನ್ನು ಹೇಳಬಹುದು. ಕೈಯಲ್ಲಿ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿದರೆ ಜೀವನದ ಕೊನೆಯಲ್ಲಿ ಸುಖವಾಗಿ ಇರಬಹುದು. ನೀವು ಕಿರಿಯರಿದ್ದಾಗ ಹಿರಿಯರನ್ನು ಗೌರವಿಸಿ. ಸಬಲರಿದ್ದಾಗ ದುರ್ಬಲರಿಗೆ ಸಹಾಯ ಮಾಡಿ. ಏಕೆಂದರೆ ಬದುಕಿನಲ್ಲಿ ನೀವು ಒಂದು ದಿನ ಹಿರಿಯರಾಗುತ್ತೀರಿ, ದುರ್ಬಲರಾಗುತ್ತೀರಿ. ಮನುಕುಲ ಅಥವಾ ಮಾನವೀಯತೆಯಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ಅದು ಸಾಗರವಿದ್ದಂತೆ. ಸಾಗರದ ಕೆಲವೇ ಹನಿಗಳು ಮಲಿನವಾದರೆ ಇಡೀ ಸಮುದ್ರವೇ ಮಲಿನವಾಗಿರುವುದಿಲ್ಲ ಎಂಬುದನ್ನು ನೆನಪಿಡಿ. ದುರ್ಬಲರು ಮತ್ತು ಅಂಜುಬುರುಕರು ಮಾತ್ರ ಹಣೆಬರಹವನ್ನು ಜರಿಯುತ್ತಾ ಕೈಕಟ್ಟಿ ಕುಳಿತಿರುತ್ತಾರೆ. ಆತ್ಮವಿಶ್ವಾಸ ಇರುವವರು, ಪ್ರಬಲರು ಯಾವತ್ತೂ ಅದೃಷ್ಟವನ್ನು ನಂಬುವುದಿಲ್ಲ. ಎಲ್ಲದಕ್ಕೂ ತಮ್ಮನ್ನೇ ಹೊಣೆ ಮಾಡಿ ಮುನ್ನುಗ್ಗುತ್ತಾರೆ. ಕಾದ ಹಂಚಿನ ಮೇಲೆ
ಬಿದ್ದ ನೀರು ಆರಿ ಹೋಗುತ್ತದೆ. ಎಲೆಯ ಮೇಲೆ ಬಿದ್ದರೆ ಹೊಳೆಯುತ್ತದೆ, ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತದೆ. ಸಂಘದಿಂದ ನಮ್ಮ ಭವಿಷ್ಯ ನಿರ್ಧಾರವಾಗುತ್ತದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.